ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇದು ಬಂದ್ಬಿಟ್ಟು ಫ್ರೈಡೇ ಬ್ಲಾಗ್ ಆಗಿರುತ್ತೆ. ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಬೆಳಗ್ಗೆನೇ. ಇದು ಬಂದ್ಬಿಟ್ಟು ಹಲಸಂದೆ ಕಾಳು ಬರುತ್ತಲ್ಲ ಹಸಿದು, ಅದ್ರದ್ದು ಸಾಂಬಾರು ಮಾಡ್ತಾಯಿದ್ದೀನಿ. ಮಸಾಲೆನ ರುಬ್ಕೊಂಡು ಮಸಾಲೆಗೆ ಇಲ್ಲಿ ಬಂದು ಕೊಬ್ಬರಿ, ಈರುಳ್ಳಿ, ಹಾಗೆಯೇ ಧನಿಯಾ ಪುಡಿ, ಖಾರದ ಪುಡಿ, ಟೊಮೊಟೊ, ಚಕ್ಕೆ, ಲವಂಗ ಎಲ್ಲ ರುಬ್ಕೊಂಡು ಇಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಂತೂ. ಮುದ್ದೆ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಂತರ ಅನಾನಸ್ ಇಟ್ಟು ಅದ್ರ ಜೊತೆಗೆ ಸ್ಟ್ರಾಬೆರಿನ ಹಾಕ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ಡೈಲಿ ಒಂದು ಜ್ಯೂಸ್ ಅಂದರೆ ಯಾವಾಗಲೂ ABC ಜ್ಯೂಸ್ ಅಂತ ಹೇಳ್ತೀವಲ್ಲ, ಆ್ಯಪಲ್, ಬೀಟ್ರೂಟು ಮತ್ತು ಕ್ಯಾರೆಟು, ಅದು ಕಂಪಲ್ಸರಿ ಇರುತ್ತೆ ಜ್ಯೂಸು. ಸೊ ಇವತ್ತು ಅದ್ರ ಜೊತೆಗೆ ಅನಾನಸ್ಸು, ನಂತರ ಬಂದ್ಬಿಟ್ಟು ಸ್ಟ್ರಾಬೆರಿ ಎರಡನ್ನೂ ಹಾಕ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ. ನಂತರ ನನಗೂ ಸ್ಕೂಲಿಗೆ ಟೈಮ್ ಆಯಿತು. ಸೊ ನಾನಿಲ್ಲಿ ಎಲ್ಲ ರೆಡಿ ಮಾಡಿ ಮಕ್ಕಳನ್ನೆಲ್ಲ ಸಹ ನಾನು ಹೊರಡ್ತಾ ಇದ್ದೀನಿ. ನೋಡ್ಬೋದು ಟೈಮ್ ಬೇರೆ ಆಗಿತ್ತು. ನಂತರ ನಾನು ಸ್ಕೂಲಿಂದ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಇಲ್ಲಿ ನಮ್ಮ ಹಸ್ಬೆಂಡು ನೋಡ್ಬೋದು, ಅವ್ರಿಗೆ ಲಾಸ್ಟ್ 1-2 ವೀಕ್ಸ್ ಬ್ಯಾಕು ಅವ್ರ ಕೈಗೆ ಸ್ವಲ್ಪ ಏಟಾಗಿತ್ತಲ್ವ, ಹೇಳಿದ್ದೆ ನಿಮಗೆ, ಹೇರ್ ಕ್ರ್ಯಾಕ್ ಆಗಿದೆ. ಸೊ ಅದರಿಂದ ಈ ಥರ ಒಂದು ಕೈಗೆ ಬ್ಯಾಗ್ನ ಹಾಕ್ಕೊಂಡಿದ್ದಾರೆ. ಕೈ ಏನು ಜಾಸ್ತಿ ಅಲ್ಲಾಡಿಸ್ಬಾರ್ದು ಅಂತ ಹೇಳಿಬಿಟ್ಟು ಈ ಥರ ಹಾಕ್ಕೊಂಡಿದ್ದಾರೆ. ನಂತರ ಅವರೇನೋ ಕೆಲಸ ಮಾಡ್ಕೊತಾಯಿದ್ರು. ನಂತರ ಮಕ್ಕಳು ಬಂದುಬಿಟ್ಟು ಅಮ್ಮ ಗಾಳಿಪಟ ಬಿಡೋಣ ಮೇಲೆ ಹೋಗ್ಬಿಟ್ಟು ಟೆರೆಸ್ಗೆ ಅಂತ ಹೇಳಿದ್ರು. ಗಾಳಿಪಟ ಎಲ್ಲಿದೆ ಅಂತ ಕೇಳಿದ್ರೆ ಮಾಡಿದ್ದೀವಿ ನಾವೇ ಅಂತ ಹೇಳಿದ್ರು. ಸರಿ, ನನಗೆ ಖುಷಿ ಆಯಿತು, ನಡೀರಿ ಹೋಗಿ ನೋಡೋಣ ಅಂತ ಹೇಳಿದ್ರು. ಈ ಥರ ಪೇಪರ್ಸ್ನ ಕಟ್ ಮಾಡಿರೋದನ್ನ ತೋರಿಸ್ತಾ ಇದ್ದಾರೆ. ತೋರಿಸ್ಬಿಟ್ಟು ಇದೇ ಗಾಳಿಪಟ, ಇದು ಗಾಳಿಪಟ ಅಲ್ಲ ಅಂದ್ರೂ ಕೇಳ್ತಾ ಇಲ್ಲ ಅವರು. ಇಲ್ಲ, ಇದು ಗಾಳಿಪಟನೇ, ಬಾ ಗಾಳಿಗೆ ಟೆರೆಸಲ್ಲಿ ಹೋಗ್ಬಿಟ್ಟು ಗಾಳಿಗೆ ಹಾಕೋಣ ಅಂತ ಹೇಳಿದ್ರು. ಸರಿ, ಅವ್ರ ಖುಷಿ ಅಲ್ವಾ. ಸೊ ಅವ್ರು ಅದನ್ನ ಗಾಳಿಪಟ ಅಂದ್ಕೊಂಡಿದ್ರು. ಸರಿ ಅಂತ ನಡೀರಿ ಅಂತ ಹೇಳಿಬಿಟ್ಟು ಟೆರೆಸ್ಗೆ ಕರ್ಕೊಂಬಂದೆ. ನೋಡ್ಬೋದು ಇಬ್ಬರು ಫುಲ್ ಖುಷಿಯಾಗಿ, ಆ ಗಾಳಿ ಬರೀ ಇಲ್ಲ ಮೇಲೆ ಟೆರೆಸ್ ಮೇಲೆ ಅವ್ರು ಹಾಕ್ತಾಯಿದ್ರೆ ಎಲ್ಲ ರಿವರ್ಸ್ ನಮ್ಮ ಕಡೆನೇ ಬರ್ತಾಯಿತ್ತು, ಕೆಲವು ಮಾತ್ರ ಹಿಂದೆ ಗಾಳಿಗೆ ಹೋಗ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಹುಷಾರಾಗಿ ಮೇಲೆ ಒಂದು ಕೈಲಿ ಹಿಡ್ಕೊಂಡಿದ್ದೆ, ಇನ್ನೊಂದು ಕೈಲಿ ಅವರು ಬಿಡ್ತಾ ಇದ್ದಾರೆ. ನೋಡ್ಬೋದು, ಇಲ್ಲಿ ನಾನಂತೂ ಹಿಂದೆನೇ ಇದ್ದೆ ಅವ್ರಿಗೆ. ನಮ್ಮ ಚಿಕ್ಕಗೇನು ಗೊತ್ತಾಗಲ್ಲ, ಅವನು ಫುಲ್ ಖುಷಿಯಾಗಿ ಜಿಗಿದ್ಕೊಂಡು ಹಾಕ್ತಾಯಿದ್ದ. ನಂತರ ಸ್ವಲ್ಪ ಬೇಗ ಗಾಳಿಪಟ ಎಲ್ಲ ಗಾಳಿಗೆ ಹಾಕ್ಸ್ಬಿಟ್ಟಿದ್ದೆ. ನಾನು ಹೊರಟು ಕೆಳಗಡೆ ಬಂದುಬಿಟ್ಟೆ ಮಕ್ಕಳನ್ನ ಕರ್ಕೊಂಡು. ನಂತರ ಬಂದು ನಮ್ಮ ಅತ್ತೆಯವರು ಸ್ಟಾರ್ ಬಜಾರ್ಗೆ ಹೋಗೋಣ ಅಂದರು. ಯಾಕಂದರೆ ಗ್ರಾಸರಿ ಎಲ್ಲ, ಕಾಳುಗಳು, ತರಕಾರಿ ಏನೂ ಇರಲಿಲ್ಲ, ಎಲ್ಲ ಖಾಲಿ ಆಗಿತ್ತು. ಹಾಗೆ ಸ್ವಲ್ಪ ಏನಿತ್ತು ಸೋಪು, ಬಟ್ಟೆ ಸೋಪೆಲ್ಲ ಬೇಕಿತ್ತು. ಅದಕ್ಕೋಸ್ಕರ ನಾವು ಸ್ಟಾರ್ ಬಜಾರ್ಗೆ ಹೋದ್ವಿ. ನೋಡ್ಬೋದು ಒಳಗಡೆ ನಾನೇನು ಶೂಟ್ ಮಾಡೋಕ್ಕಾಗಲಿಲ್ಲ. ನಂತರ ಎಲ್ಲ ತೊಗೊಂಡಿದ್ದೆಲ್ಲ ಆದಮೇಲೆ ಹೊರಗಡೆ ಬಂದು ಆಟೋನ ಬುಕ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಅತ್ತೆಯವ್ರಿಗಂತೂ ತರಕಾರಿ ಅಂದರೆ ತುಂಬ ಕ್ರೇಜು. ತುಂಬ ತರಕಾರಿ ಎಷ್ಟು ತಗೋತಾರೆ ಅಂದರೆ, ಇನ್ನೂ ತರಕಾರಿ ಮುಗ್ದೇ ಇರಲ್ಲ, ಇನ್ನೂ ಒಂದು ರೌಂಡ್ ಶಾಪಿಂಗ್ ಮಾಡ್ಕೊಂಬಂದ್ಬಿಡ್ತಾರೆ ತರಕಾರಿದು, ಅಷ್ಟೊಂದು ಕ್ರೇಜ್ ಅವ್ರಿಗೆ ತರಕಾರಿ ಅಂದರೆ. ಸೊ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಟೈಮ್ ಒಂದು 8:30 ಆಗಿದೆ. ಅದಕ್ಕೋಸ್ಕರ ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಬಾಯ್.